ಆಗಸ್ಟ್ 22ರಂದು ನಗರದಲ್ಲಿ ಜಿಲ್ಲಾ ಕುಂಬಾರರ ಸಂಘದಿಂದ ಸರ್ವಜ್ಞ ಜಯಂತಿ ಪ್ರತಿಭಾ ಪುರಸ್ಕಾರ. ಕುಂಬಾರ ಸಮುದಾಯಕ್ಕೆ ವಿಧಾನ ಪರಿಷತ್ ಸ್ಥಾನ ನೀಡಲು ವಿರೂಪಾಕ್ಷ ಆಗ್ರಹ. ಜಿಲ್ಲಾ ಕುಂಬಾರರ ಸಂಘದ ವತಿಯಿಂದ ಆಗಸ್ಟ್ 22ರಂದು ನಗರದಲ್ಲಿ ಸರ್ವಜ್ಞ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಮದ್ದೂರು ವಿರೂಪಾಕ್ಷಪ್ಪ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ನಗರದ ಜಿಎಚ್ ಪಟೇಲ್ ಸಭಾಂಗಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮವನ್ನು ಶ್ರೀ ಸತ್ತೂರು ಕ್ಷೇತ್ರ ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಬೆಳಗ್ಗೆ ಅತಿಥಿ ಕುಂಬಾರರ ಗುರುಪೀಠ ಶ್ರೀ ಬಸವ ಕುಂಬಾರ ಗುಂಡಯ್ಯ ಸ್ವಾಮಿ, ಚಿತ್ರದುರ್ಗದ ಕುಂಬಾರ ಗುಂಡಯ್ಯ ಮಹಾಸಂಸ್ಥಾನದ ದಿವ್ಯ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ ಪುಟ್ಟರಂಗ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷ ಮದ್ದೂರು ವಿರೂಪಾಕ್ಷಪ್ಪ ಅಧ್ಯಕ್ಷತೆ ವಹಿಸುವರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಶರಣ ಕುಂಬಾರ ಗುಂಡಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವವರು. ಗುಂಡ್ಲುಪೇಟೆ ಕ್ಷೇತ್ರದ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಸಂತಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವವರು. ಹನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಸಂವಿಧಾನ ರಚನಾ ಸಮಿತಿ ಸದಸ್ಯರಾದ ಶ್ರೀ ರತ್ನಪ್ಪ ಕುಂಬಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಸಚಿವರಾದ ಪ್ರೊಫೆಸರ್ ಎ ಲಕ್ಷ್ಮೀಸಾಗರ ಭಾವಚಿತ್ರಕ್ಕೆ ಕುಂಬಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾ ಶ್ರೀನಿವಾನ್ ಮೇಲು ಪುಷ್ಪಾರ್ಚನೆ ಮಾಡುವವರು. ತುಮಕೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ನಾಗಭೂಷಣ್, ವಿಧಾನ ಪರಿಷತ್ ನಿವೃತ್ತ ಕಾರ್ಯದರ್ಶಿ ನಿರ್ಮಲಾ ಭಾಗವಹಿಸಲಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಕೆಕೆ ಪುಟ್ಟಸ್ವಾಮಿ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಲಿದ್ದಾರೆ. ಸಾಹಿತಿ ಶಿವಣ್ಣ ಇಂದುವಾಡಿ ಸರ್ವಜ್ಞರ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಎಂದು 75 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ಅಲ್ಲದೆ ನೆಹರು ಕಾಲದಿಂದಲೂ ಕುಂಬಾರ ಸಮುದಾಯ ಕಾಂಗ್ರೆಸ್ ಬೆಂಬಲಿಸಿಕೊಂಡು ಬಂದಿರುವುದರಿಂದ ಸಮುದಾಯದ ಪ್ರಮುಖರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕುಂಬಾರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಪಿಎಸ್ ರಾಜೇಂದ್ರ, ಉಪಾಧ್ಯಕ್ಷ ಮಲ್ಲಯ್ಯನಪುರ ಶಿವಣ್ಣ ಶೆಟ್ಟಿ, ಜಿಲ್ಲಾ ಕುಂಬಾರ ಸಂಘ ಗೌರವಾಧ್ಯಕ್ಷ ನಾಗವಳ್ಳಿ ಚಾಮರಾಜು, ಉಪಾಧ್ಯಕ್ಷ ರಮೇಶ್ ಹೆಗ್ಗುಂಡಾರ, ಕಾರ್ಯದರ್ಶಿ ಕೊಳ್ಳೇಗಾಲ ಲಿಂಗರಾಜು, ತಾಳವಾಡಿ ಪಿರ್ಕಾ ರಾಮಚಂದ್ರ, ನಿರ್ದೇಶಕರಾದ ಮಸಣಾಪುರ ಶ್ರೀನಿವಾಸ, ಕೃಷ್ಣಪ್ಪ ಮಲ್ಲಾಪುರ, ಅಮಚವಾಡಿ ರಾಜಣ್ಣ, ಮಾದರವಾಡಿ ಮಹದೇವ ಶೆಟ್ಟಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಶಾಪವರ್ ಟಿವಿ, ಚಾಮರಾಜನಗರ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೆಆರ್ ಕೃಷ್ಣಮೂರ್ತಿ ಅವರು ಶರಣ ಕುಂಬಾರ ಗುಂಡಯ್ಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಸನ್ಮಾನ್ಯ ಶ್ರೀ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಗುಂಡ್ಲುಪೇಟೆ ಕ್ಷೇತ್ರ ಸಂತಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಹನೂರು ಕ್ಷೇತ್ರದ ಶಾಸಕರಾದಂತಹ ಎಂಆರ್ ಮಂಜುನಾಥ್ ಅವರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದಂತಹ ಶ್ರೀ ರತ್ನಪ್ಪ ಕುಂಬಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಹಿರಿಯ ಮುತ್ಸದಿ ಹಾಗೂ ಮಾಜಿ ಸಚಿವರಾದಂತಹ ಪ್ರೊಫೆಸರ್ ಎ ಲಕ್ಷ್ಮೀಸಾಗರ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಬೇಲೂರು ಅವರು ಕುಂಬಾರರ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಅವರು ಪುಷ್ಪಾರ್ಚನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಸಮುದಾಯದ ಹಿರಿಯ ಅಧಿಕಾರಿಗಳಾದಂತಹ ತುಮಕೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂತಹ ಪ್ರೊಫೆಸರ್ ನಾಗಭೂಷಣ್ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ನಿವೃತ್ತ ಮುಖ್ಯ ಇಂಜಿನಿಯರ್ ಆದಂತಹ ಶ್ರೀನಿವಾಸ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೂ ವಿಧಾನ ಪರಿಷತ್ನಲ್ಲಿ ಕಾರ್ಯದರ್ಶಿಯಾಗಿದ್ದಂತಹ ಶ್ರೀಮತಿ ನಿರ್ಮಲಾರವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಹಿತವಚನವನ್ನು ಹೇಳ್ಕೊಡೋದು ಮಾಡೋದಕ್ಕೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೈಸೂರು ಕೆಕೆ ಪುಟ್ಟಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ. ಸರ್ವಜ್ಞರ ಬಗ್ಗೆ ಉಪನ್ಯಾಸವನ್ನು ನೀಡಲು ಸಾಹಿತಿಗಳಾದಂಥ ಇಂದೋಡಿ ಶಿವಣ್ಣ ಅವರು ಬರ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ದೇವದಾಸರವರು, ಮಾಜಿ ಅಡ್ವೊಕೇಟ್ ಜನರಲ್ ದೇವದಾಸರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಬಾಬುರಾವ್ ಕುಂಬಾರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಬಾಬುರಾವ್ ಕುಂಬಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಋತ್ವಿಕ್ ಸ್ಟೀಲ್ನ ಕಾರ್ಖಾನೆಯ ಮಾಲೀಕರಾದಂತಹ ಕೋಟೇಶ್ವರ ಅವರು ಭಾಗವಹಿಸ್ತಿದ್ದಾರೆ. ಈಗ ಅನೇಕ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯ ಕುಂಬಾರ ಸಂಘದ ಅಧ್ಯಕ್ಷರು, ಮಂಡ್ಯ ಜಿಲ್ಲೆಯ ಕುಂಬಾರ ಸಂಘದ ಅಧ್ಯಕ್ಷರು, ಹಾಗೂ ಹಾಸನ ಜಿಲ್ಲೆಯ ಕುಂಬಾರ ಸಂಘದ ಅಧ್ಯಕ್ಷರು, ಚಿಕ್ಕಮಗಳೂರು ಜಿಲ್ಲೆಯ ಕುಂಬಾರ ಸಂಘದ ಅಧ್ಯಕ್ಷರು, ಮತ್ತು ಪಕ್ಕದ ತಮಿಳುನಾಡು ರಾಜ್ಯದ ಕುಂಬಾರ ಸಂಘದ ಅಧ್ಯಕ್ಷರು, ಮತ್ತು ತೆಲುಗು ದೇಶಂನ ಕುಂಬಾರ ಸಂಘದ ಅಧ್ಯಕ್ಷರು, ಮತ್ತು ಆಂಧ್ರ ಪ್ರದೇಶದ ಕುಂಬಾರ ಸಂಘದ ಅಧ್ಯಕ್ಷರು ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ
ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ನಾವು ಇರ್ತಕ್ಕಂಥ ಒಂದು ಸಣ್ಣ ಕಾಯಕ ಸಮಾಜ, ಈ ಕಾಯಕ ಸಮಾಜವನ್ನು ನಾವು ಅಲ್ಲಲ್ಲಿ ಚದುರೋಗಿರ್ತಕ್ಕಂಥ ಕಾಯಕ ಸಮಾಜವನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಸಂದರ್ಭವನ್ನು ಈ ಸುಸಂದರ್ಭಗಳನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ಸಂಖ್ಯೆ ಈ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆ ಇದೆ ಅಂತಕ್ಕಂಥದ್ದನ್ನು ನಾವು ಬಂದಂಥವರಿಗೆ ಶ್ರೀಗಳಿಗೆ ಮತ್ತು ಬಂದಂಥವರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ನಾವು ಸುಮಾರು 70 ವಿದ್ಯಾರ್ಥಿಗಳಿಗೆ 75%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ 70 ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ನಾವು ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಗ್ರಾಮಗಳಿಗೂ ನಾವು ಭೇಟಿ ನೀಡಿ ಪ್ರತಿ ಮನೆಗಳಿಗೂ ಕೂಡ ನಾವು ಆಹ್ವಾನ ಪತ್ರಿಕೆಯನ್ನು ನಾವು ಹಂಚಿ ಬಂದಿದ್ದೇವೆ. ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗುವ ದೃಷ್ಟಿಯಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2,500 3 ಸಾವಿರ ಜನ ನಾವು ಸೇರಲೇಬೇಕು ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಮಾಡಿ ನಾವು ಎಲ್ಲ ಕಡೆಯೂ ಕೂಡ ನಾವು ಈ ಒಂದು ಆಹ್ವಾನ ಪತ್ರಿಕೆಯನ್ನು ಹಂಚಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮ ಈ ಜಿಲ್ಲಾ ಕುಂಬಾರ ಸಂಘದಿಂದ ಮಾಡ್ತಾ ಇದ್ರು ಕೂಡ ನಾವೆಲ್ಲರೂ ಕೂಡ ಜಾತಿಯನ್ನ ಮೀರಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ಜಾತ್ಯತೀತವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೇನು ಮಾಡಿದ್ದೀವಿ, ನಾವು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲ ಸಮುದಾಯಗಳನ್ನು ಆಹ್ವಾನ ಮಾಡಿದ್ವಿ. ಅದು ವೀರಶೈವ ಲಿಂಗಾಯತ ಮಹಾಸಭಾ ಇರ್ಬೋದು, ದಲಿತ ಮಹಾಸಭಾ ಇರ್ಬೋದು, ಉಪ್ಪಾರರ ಸಂಘ ಇರ್ಬೋದು, ಕುರುಬರ ಸಂಘ ಇರ್ಬೋದು, ಹೀಗೆ ನಾಯಕರ ಸಂಘ ಇರ್ಬೋದು, ಎಲ್ಲ ಸಮಾಜದವರು ಕೂಡ ನಾವು ಗೌರವಯುತವಾಗಿ ನಾವು ಈ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ನಾವು ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಿಕೊಡ್ಬೇಕು. ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗಬೇಕು ಅನ್ನೋದ್ರಿಂದ ನಾವೆಲ್ಲರೂ ಕೂಡ ಆಹ್ವಾನಿಸಿದ್ವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾದ ದೃಷ್ಟಿಯಿಂದ ಈ ನಮ್ಮ ಎಲ್ಲ ಕುಂಬಾರ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಮತ್ತೊಮ್ಮೆ ನಾನು ಪತ್ರಿಕೆಗಳ ಮುಖಾಂತರ ತಿಳಿಸೋದಕ್ಕೆ ಈ ಒಂದು